ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರಿ ಖುಷಿ ಗೊಂಬೆ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಇವತ್ತು ನಮ್ಮ ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ, ಲೋಯಣ್ಣ ಪುಷ್ಪಕ್ಕ ಅವ್ರ ಮನೆಗೆ. ಸೊ ನಾವಿವತ್ತು ಸರ್ಪ್ರೈಸಾಗಿ ಹೋಗ್ತಾ ಇದ್ದೀವಿ. ಸೊ ನಾವಿವತ್ತು ಹೋಗೋ ಹೊತ್ತಿಗೆಲ್ಲ ಏನು ಮಾಡ್ತೀವಿ, ಏನೇನೆಲ್ಲ ತಿಂತೀವಿ, ಕುಡಿತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲದು ನೋಡಿರಂತೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ಇವತ್ತಿಂದು ಡೇ ವ್ಲಾಗ್ ಆಗಿರುತ್ತೆ. ಸೊ ಬನ್ನಿ. ನಾವು ರೆಡಿಯಾಗಿ ಅಕ್ಕ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹೋಗ್ತಾ ನಾವು ಟಿಫನ್ ಮಾಡಿರಲಿಲ್ಲ, ಸೊ ಹಾಗಾಗಿ ಅಲ್ಲೇ ಒಂದು ಎಳ್ನೀರು ಕುಡಿದ್ವಿ, 3 ಜನನೂ ಒಂದೊಂದು. ಸೊ ಚೆನ್ನಾಗಿತ್ತು ನೀರು ಕೂಡ. ಕುಡಿದ್ಬಿಟ್ಟು ಮಕ್ಕಳಿಗೆ ತಿಂಡಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬೇಕ್ರಿ ಹತ್ರ ನಿಲ್ಲಿಸಿದ್ರು ನಮ್ಮ ಮನೆಯವರು. ಸೊ ಅಲ್ಲಿ ತಿಂಡಿ ತಗೊಂಡು ನನ್ನ ಮಗನು ಅಯ್ಯೋ ಯಾವ್ದಾದ್ರು ಪಾರ್ಕ್ ಇರಬಾರ್ದಾ, ಸಂಡೇ ಆಗಿದೆಲ್ಲ ರೆಡಿ ಕರ್ಕೊಂಡು ಹೋಗು ಆಟ ಆಡಬೇಕು ಅಂತ ಆ ಕಡೆ ತಿರ್ಕೊಂಡು ಹೋಗ್ತೀವಿ. ಅಲ್ಲೇ ಒಂದು ಪಾರ್ಕ್ ಸ್ವಲ್ಪ ಹೊತ್ತು ನಮ್ಮ ಮನೆಯವರು ತಗೊಳ್ಳೋ ಗಂಟ ನಾವು ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವನನ್ನ ಆ ಪಾರ್ಕಲ್ಲಿ ಕರ್ಕೊಂಡೋಗಿ ಜೋಗಲೆ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವನಿಗೆ ಖುಷಿ ಪಡಿಸಿ ಅಲ್ಲಿಂದ ಹೊರಟ್ವಿ. ಅವನಿಗೆ ಸಖತ್ ಖುಷಿ ಆಯಿತು, ಅಲ್ಲಿ ಪಾರ್ಕಲ್ಲಿ ಎಂಜಾಯ್ ಮಾಡಿದ್ದು. ಅಲ್ಲಿ ಒಬ್ಬ ಫ್ರೆಂಡ್ ಸಿಕ್ಕಿದೆ ನನ್ನ ಮಗನಿಗೆ, ತುಂಬ ಖುಷಿ ಆಯಿತು ಅವನಿಗೆ. ಸೊ ಅಲ್ಲಿ ಪಾರ್ಕ್ ಮುಗಿಸ್ಕೊಂಡು ಸೀದಾ ಅಕ್ಕನ ಮನೆಗೂ ಎಂಟ್ರಿ ಆದ್ವಿ. ಆದರೆ ಅಕ್ಕನೇ ಇರಲಿಲ್ಲ, ಅಕ್ಕ ಎಲ್ಲರೂ ಇದ್ರು. ಸೊ ಓಕೆ, ಇವತ್ತಿನ ದಿನನ ನಾವು ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮುಂದೆ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಾಗಿ ನಾವು ಒಂಥರ ಅವ್ರ ಜೊತೆ ಆಟ ಖುಷಿ ಕೊಡುತ್ತೆ. ಸೊ ಹಾಗಾಗಿ ನಾನು ಕೂಡ ಜೋಗಲೆ ಆಡಿದೆ ಸ್ವಲ್ಪ ಹೊತ್ತು, ಖುಷಿ ಆಯ್ತು. ನನಗೆ ಜೋಗಲೆ ಅಂದ್ರೆ ತುಂಬಾ ಇಷ್ಟ. ಯಾರಿಗೂ ಜೋಗಲೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ಯಾವ್ದ್ಯಾವ್ದು ಅದಾ? ಓಕೆ, ವೇದಾಂತ ಬಾ, ಇಲ್ಲ ಆಡೋಣ. ಫೈನಲಿ ಅಣ್ಣನ ಮನೆ ರೀಚ್ ಆದ್ವಿ. ನೆಕ್ಸ್ಟ್ ನೋಡೋಣ ಬನ್ನಿ. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರಿ ಖುಷಿ ಗೊಂಬೆ ಕನ್ನಡತಿ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳ್ತೀನಿ, ಎಲ್ಲಿದ್ದೀನಿ ಅಂತ ಹೇಳ್ತೀನಿ. ಸೊ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ, ಪುಷ್ಪಕ್ಕ ಮನೆಗೆ. ಸೊ ನಾನು ಬಂದೆ, ಆ್ಯಕ್ಚುಲಿ ರೀಚ್ ಆಗಿದ್ದೀನಿ. ಇಲ್ಲಿ ಅಕ್ಕ ಇಲ್ಲ, ಅಣ್ಣ ಲೋಯಣ್ಣ ಇದ್ದಾರೆ, ಅವ್ರ ತಮ್ಮ, ಅವರ ವೈಫ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಓಕೆನಾ? ಇವ್ರು ನಂದಿನಿ ಅಂತ ಅಣ್ಣನ ಹೆಂಡತಿ. ನೋಡಿ ಮೈನು ನೋಡಿ, ನಮ್ಮ ಮೈನು ಬಾ. ನನ್ನ ಇವಳು ನನ್ನ ಮಗಳು, ನಮ್ಮ ಅಣ್ಣನ ಮಗಳು, ತುಂಬಾ ತರಲೆ, ಕ್ಯೂಟ್. ಎತ್ಕೊ ಬಂದಿದ್ದಾರೆ, ಕಾರೆಲ್ಲ ಐತೆ. ಸ್ಟವ್ ಕೊಟ್ಟಿತ್ತಲ್ಲ, ಆ ಸ್ಟವ್ನು ಎತ್ತಕ ಬಂದೀನಿ. ಇವಾಗ ನಾನು ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡಿ ಲಾಸ್ಟಿಗೆ ತೋರಿಸ್ತೀನಿ. ಮಾಡಿರೋದೆಲ್ಲ ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ. ಸೊ ಇವಾಗ ನಾನು ಮಾಡಿಬಿಟ್ಟು ಲಾಸ್ಟಿಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ಫ್ಯಾಮಿಲಿ ಜೊತೆ ಬ್ಯಾಟಿಂಗ್ ಮಾಡುವಾಗ ತೋರಿಸ್ತೀನಿ. ಓಕೆ? ಮಾಡಿಸ್ಕೊಂಡಿಲ್ಲ? ನನ್ನಪ್ಪ ಬರ್ತ್ಡೇ ಕಟ್ ಮಾಡ್ತಾರೆ. ಎಲ್ಲಿ ಕಟ್ ಮಾಡಿಸ್ತೀಯಾ ಬರ್ತ್ಡೇಗೆ? ಅಲ್ಲಿ ಅಂಗಡಿ ಆಂಟಿ ಜೊತೆ. ಅಂಗಡಿ ಆಂಟಿ ಜೊತೆ? ಮತ್ತೆ ಆಗ್ಲೇ ಹೇಳ್ತಿದ್ದೆ ಆಂಟಿ ಅಲ್ಲ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಿ ಕಟ್ ಮಾಡ್ಸಕ್ಕೆ? ಅಯ್ಯೋ ದೇವ್ರೆ, ಏನೇನು ಮಾಡ್ತಾರೆ ಬ್ಯೂಟಿ ಪಾರ್ಲರಲ್ಲಿ ಅಮ್ಮ? ಕಟ್ಟಿಂಗು ಯಾವ ಥರ? ದೊಡ್ಡವರಿಗೂ ಮಾಡ್ತಾರೆ, ಚಿಕ್ಕವರಿಗೂ ಮಾಡ್ತಾರಾ? ಚಿಕ್ಕವರಿಗೆ ಹೆಂಗ್ ಮಾಡ್ತಾರೆ? ಓಹೋ, ಹಂಗ್ ಕಟ್ ಮಾಡ್ತಾರಾ?
ಐಬ್ರೋ ಮಾಡಿಸ್ಕೊಳಲ್ಲ ಇಲ್ಲಿ ಹಿಂಗೆ ಐಬ್ರೋ ಮಾಡ್ಕೊಂತಾರಲ್ಲ. ಇಲ್ಲೇ ಇಲ್ಲಿ ಮಾಡ್ಕೊಂತೀನಿ ನಾನು. ಹಾಂ, ಹೆಂಗೆ ಮಾಡ್ಕೊಂತೀಯ ಹೇಳು. ಹಂಗಲ್ಲ, ಇದಲ್ಲಿ ಅದು ಹಿಂಗಿರುತ್ತಲ್ಲ ದಾರ, ಅದು ನಾನು ಮಾಡ್ಕೊಂತೀನಿ. ಓಹೋ, ನಮ್ಮ ಅಮ್ಮನ ಜೊತೆ. ಓಹೋ, ಅಮ್ಮನ ಜೊತೆ ಮಾಡ್ಕೊಂತೀಯಾ? ಒಬ್ಬೋ, ಅಮ್ಮ ಚೆನ್ನಾಗಿ ಮಾಡುತ್ತೆ. ಅಮ್ಮ ನಂದಿನಿ ಅಮ್ಮ ಚೆನ್ನಾಗಿ ಮಾಡುತ್ತಾ? ಓ, ಆಂಟಿ ಮನು ಮಾಮ ಯಾಕೋ ಒಳಗಡೆ ಹೋಗಿ ದುರ್ಕೊಬಿಟ್ಟಿದ್ನಲ್ಲ. ಇವನು ಮಾಮನೇ ಅವನು ಮಾಮ ಅಂತೀಯಲ್ಲ. ನಾನು ಮಾಮನೇ ಅಲ್ಲ. ಅಲ್ಲ, ಇವ್ರ ಅಪ್ಪನು ಮಾಮ ಅಂತಾನೆ ಅವನು ಮಾಮ ಅಂತಾನೆ. ಅದು ಏನು ಗೊತ್ತು, ಅಪರೂಪಕ್ಕೆ ಸಿಗೋದಲ್ವಾ, ಡೈಲಿ ಸಿಕ್ಕರೆ ಅವರು. ಇವ್ರು ಹೋಗಲ್ಲ, ಅದಕ್ಕೆ ಹೋಗಲ್ಲ. ಯಾರು ಇವ್ರು ಹೋಗಲ್ಲ, ನೋಡ್ಕೊಂಡ್ ಬರುತ್ತೆ. LKG. ಯಾವ ಸ್ಕೂಲು? ಓ, ಇವತ್ತು ಸ್ಕೂಲ್ಗೆ ಹೋಗಿಲ್ಲ? ಓ, ಲೀವು. ರಜಾ, ಲೀವ್ನೇ ರಜಾ ಅಂತ ಹೇಳೋದು. ಓಹೋ, ಲಾಸ್ಟ್ ಇವಾಗ ನಾನು ಚಿಕನ್ ಗ್ರೇವಿ ಮತ್ತೆ ಬಿರಿಯಾನಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಂದಿನಿ ಚಿಕನ್ ಗ್ರೇವಿ ಮಾಡಿದ್ದಾಳೆ, ಅವಳೇ ಮಾಡಿರೋದು. ಹೇಗೆ ಮಾಡಿದ್ದಾಳೆ ಹೇಗೆ ಅಂತ ನೋಡೋಣ. ನೋಡಿ, ಇವರೇ ಮಾಡಿರೋದು ನಂದಿನಿ. ಈ ಕಡೆ ಇದು ಮಾತ್ರ ಕವರ್ ಮಾಡ. ಸಕ್ಕದಾಗಿ ಬಂದಿದೆ ನಂದಿನಿ, ಚೆನ್ನಾಗಿ ಮಾಡಿದ್ಯಾ. ತುಂಬಾ ಥ್ಯಾಂಕ್ ಯು. ನಿನ್ ಫೇಸ್ ಇಟ್ಕೋ, ಫೇಸ್ ನಿನ್ ಕಡೆ ತಿನ್ನಿಸ್ಕೊ. ಬೇಡ, ನೀವೇ ಚೆನ್ನಾಗಿದೆ. ಸಕ್ಕದಾಗಿದೆ. ಚಿಕನ್ ಬೆಂದಿದೆಯೋ ಏನೋ ನೋಡ್ಬೇಕು. ನಾನು ಬಿರಿಯಾನಿಗೆ ಇಟ್ಟಿದ್ನಲ್ವಾ, ರೈಸ್ ಆಗಿದೆ. ಆ್ಯಕ್ಚುಲಿ ನೋಡಿ, ರೈಸ್ ಆಗಿದೆ ಫುಲ್ಲು. ಇದು ಸ್ವಲ್ಪ ಚಿಕನ್ ಬೇಯಲಿ ಅಂತ ಇಟ್ಟಿದ್ದೀನಿ. ಸೊ ಚಿಕನ್ ಬೇಯ್ತಾ ಇದೆ. ಇದು ಬೆಂದಮೇಲೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು, ಮುಸ್ಲಿಮ್ಸ್ ಮಾಡ್ತಾರಲ್ವ ಆ ಟೈಪಲ್ಲಿ ಮಾಡಿದ್ದೀನಿ. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ದಮ್ಮಿಗೆ ಹಾಕ್ತೀನಿ. ಆವಾಗ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷದ ದಮ್ಮಿಗೆ ಹಾಕ್ತೀನಿ, ಸೂಪರಾಗಿ ಬರುತ್ತೆ. ನೋಡಿ, ಗ್ರೇವಿ ರೆಡಿಯಾಗಿದೆ. ಅಂದರೆ ಬಿರಿಯಾನಿ ಗ್ರೇವಿ ಮಿಕ್ಸಿಂಗ್ ಮಾಡೋಕ್ಕೆ ಇನ್ನೊಂದು ಚೂರು ನೀರು ಡ್ರೈ ಆಗಿ ಇದಾದರೆ ಸಾಕು. ಆಮೇಲೆ ಮಿಕ್ಸ್ ಮಾಡ್ತೀನಿ. ನೋಡಿದ್ರಲ್ವಾ ಹೇಗಿತ್ತು ಅಂತ ಹೇಳಿ, ಓಕೆನಾ? ಇನ್ನೊಂದ್ಸತಿ ಹೇಳು. ನಂದು ಕೆಲ್ಪ್ ಮಾಡಿರೋದು ನಂದಿನಿನ್ನೆ. ಅಕ್ಕ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಓಕೆನಾ ಫ್ರೆಂಡ್ಸ್? ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಬೇಗ ನಿಮ್ಮ ದಯೆಯಿಂದ ನನಗೆ 3K ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ ಬಿರಿಯಾನಿ ರೆಡಿ ಮಾಡೋಕ್ಕೆ ಈ ಅಮ್ಮನೇ ನನಗೆ ಹೆಲ್ಪ್ ಮಾಡಿರೋದು. ಎಷ್ಟು ಕಷ್ಟ ಬಿದ್ದಿದ್ದೆ ಅಂದರೆ ಈರುಳ್ಳಿ ಟೊಮೆಟೊ ಹಣ್ಣು ಕುಯ್ಯೋಕ್ಕೆ ಅದನ್ನ ಬಂದು ಹೆಲ್ಪ್ ಮಾಡಿ ಈಸಿಯಾಗಿ ಮಾಡ್ಕೊತಿದ್ದಾರೆ. ಕ್ರೆಡಿಟ್ ಇವ್ರಿಗೆ. ಥ್ಯಾಂಕ್ ಯು, ವೆಲ್ಕಮ್. ಇವ್ರು ಯಾರಿಗೆ ಗೊತ್ತಾ? ನಮ್ಮ ಲೋಯಣ್ಣ ಇದ್ದಾರಲ್ಲ, ಅವರಮ್ಮ. ಇದೇ ಫಸ್ಟ್ ವ್ಲಾಗಿಗೆ ಬಂದಿರೋದು. ಸೊ ನೋಡಿ, ಇವರೇ ಕನ್ನಡಕ ಹಾಕೊಂಡು ಕೂತಿದ್ದಾರೆ, ಗಣಪತಿ ಕೂತಂಗೆ. ಹಾಂ, ಏನು ಮಾಡ್ತಿದ್ದೀರಾ ಅಂತ ನೋಡ್ಬೇಕಾ? ಒಂದು ನಿಮಿಷ ಇರಿ, ತೋರಿಸ್ತೀನಿ. ತೆಲುಗು ಸಾಂಗ ನೋಡ್ತಾ? ಹಾಂ, ಈ ಅಮ್ಮಂಗೆ ಈ ತೆಲುಗು ಸಾಂಗ್ ಬೇಕಾ? ನೋಡಿ, ಹಾಂ, ತೆಲುಗು ಸಾಂಗ್. ನೋಡಿ, ಎಷ್ಟೇ ಆದರೂ ಹಳೆ ಹೀರೋ ಅಲ್ವಾ, ಹಾಗಾಗಿ ಅವ್ರಿಗಿರುತ್ತೆ ಕ್ರೇಜು. ಡೋಂಟ್ ವರಿ. ನೋಡಿ, ನಮ್ಮನೆ ಮೈನು ಯಾರನ್ನು ಕಾಯ್ತಿದ್ಯಾ? ಮೈನು ಯಾರನ್ನು ಕಾಯ್ತಿದ್ಯಾ? ಯಾರೇ ಇಲ್ವಾ ಮನೇಲಿ ಆಟಾಡೋಕ್ಕೆ? ಹಾಂ, ಯಾರೂ ಇಲ್ಲ. ಚಿಕನ್ನು ಬಾ, ಚಿಕನ್ ಕೊಡ್ತೀನಿ, ಬಾರ ಬಾ, ಚಿಕನ್ ಕೊಡ್ತೀನಿ. ಹಾಂ, ಅಲ್ಲ ಸುಬ್ಬಿ, ಚಿಕನ್ ಬೇಕಾ? ಬೇಕೇನೆ ಚಿಕನ್ ಬೇಕಾ? ಎಷ್ಟು ತಿಂತೀಯಾ?
ನೋಡಿ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ದಮ್ಮಿಗೆ ಇಟ್ಟಿದ್ದೀವಿ. ಎಲ್ಲರೂ ಬನ್ನಿ, ಓಕೆನಾ ತಿನ್ನಕ್ಕೆ? ನಮ್ಮ ನಂದು ತಿನ್ನಕ್ಕೆ ಭಾರಿ ಖುಷಿಯಾಗಿದ್ದಾಳೆ, ಆತುರದಿಂದ ಕಾಯ್ತಾ ಇದ್ದಾಳೆ. ಆತುರ ಇವನಿಗಾಗಿದೆ, ಕಾತುರ ಮೈನುಗಾಗಿದೆ. ಮೈನು ಚಿಕನ್ ತಿಂತೀಯಾ ಮೈನು? ನೀನು ಬಾ ಹೋಗೋಣ ಆಚೆ, ಬಾ. ಮರ್ತೆ ಬರಲ್ಲ, ಬಾ. ಏನಾಗಲ್ಲ, ಉಫ್ ಮಾಡ್ತೀನಿ. ನೋಡಿ, ಇವಾಗ ಕಾಂಪಿಟೇಷನ್ ನಡೀತೈತೆ ಊಟ ಮಾಡೋದು. ಅಣ್ಣ ತಂಗಿ ಇಬ್ರಿಗೂ ಆಗ ಅವಳಿಗೆ ಪೀಸ್ ಬಿದ್ದಿಲ್ವಂತೆ, ಅದಕ್ಕೆ ಅಣ್ಣ ಇರೋನು ಪೀಸ್ ಕೊಡ್ತಾವನೆ. ತಿನ್ನು ತಿನ್ನು ನೋಡೋಣ ಇಬ್ರಿಗೂ ಯಾರು ಫಸ್ಟ್ ತಿಂತಾರೆ ಅಂತ. ಬೇಗ ಬೇಗ ಕಾಂಪಿಟೇಷನ್. ಬೇಗ ತಿನ್ರಿ. ಈಗ ವೇದಾಂತು ಮೊದಲು ತಿನ್ನಲು ಆರಂಭಿಸಿದ್ದಾರೆ. ನೆಕ್ಸ್ಟ್ ನಮ್ಮನೆ ಹೆಸರು ಬಂದ್ರಿ ಆದ್ಯ. ಆದ್ಯ ಬೇಗ ಬೇಗ ಚಿಕನ್ನು ತಿನ್ನಲು ಬಯಸುತ್ತಿದ್ದಾರೆ. ಬೇಗ ಯಾರು ತಿಂತಾರೆ ಅವರಿಗೆ ಹೋಗೋ ಹೊತ್ತಿಗೆ ಲಾಲಿಪಾಪ್ ಕೊಡ್ಸೋದು. ಬೇಗ ತಿನ್ರಿ. ಬೇಗ ತಿನ್ಬೇಕು. ಈಗ ಲಾಲಿಪಾಪ್ ಕೊಡ್ತೀನಿ. ತಿಂತಾರ ಚಿಕನ್, ಮಟನ್ ಬೇರೆ. ಬಿರಿಯಾನಿ ಚೆನ್ನಾಗಿದ್ಯಾ? ಮತ್ತೆ ಸೂಪರ್ ಮಾಡ್ರಿ, ಸೂಪರ್. ಹಿಂಗೆ ಗುಡ್. ಓಕೆ. ಮಿಂಗ್ರಿ ಇಬ್ರು ಬೇಗ, ಯಾರು ಫಸ್ಟ್ ತಿಂತೀರಾ ಅಂತ. ನೀರು ಬೇಕಾ? ತರ್ತೀನಿ ನೀರು. ಊಟ ತಿನ್ಬಿಟ್ಟು ಎಲ್ಲ ನೀರು ಕುದೀರಿ, ಓಕೆನಾ? ಬೇಗ ಬೇಗ ತಿನ್ರಿ. ಸರಿ. ಚೆನ್ನಾಗಿದಾವಲ್ಲು. ವೇದಾಂತ ನಲ್ಲಿ ಮುರಿದೋಯ್ತೆ. ಫೈನಲಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ಅಣ್ಣ ಹಾಯ್ ಮಾಡೋಣ. ಹಾಯ್ ಮಾಡ್ರಿ ಎಲ್ಲರೂ ಬನ್ನಿ. ಬಿರಿಯಾನಿ ಗ್ರೇವಿ. ನೋಡಿ, ಅವರಿಬ್ರು ಫಸ್ಟ್ ವಾಂಚ್ಕೊಂಡಿದ್ದಾರೆ, ಕುತ್ಕೊಂಡಿದ್ದಾರೆ ಅವರು. ಅಣ್ಣ ಈಗ ವಾಂಚ್ಕೊಂತವನೆ, ಆದ್ರೆ ಒಂದೇ ಟ್ರಿಪ್ ಇನ್ನೂ ತಿಂದೇ ಇಲ್ಲ. ತಮ್ಮ ಎರಡನೇ ಟ್ರಿಪ್ ವಾಂಚ್ಕೊಂತಿರೋದು. ಅಣ್ಣ, ತಮ್ಮ, ಅಮ್ಮ. ಅಮ್ಮ ಉತ್ತರ ದಿಕ್ಕು, ತಮ್ಮ ಅಗ್ನಿ ದಿಕ್ಕು, ಅಣ್ಣ ಪಶ್ಚಿಮ ದಿಕ್ಕು. ನೋಡಿ, ಎಲ್ಲರೂ ವಾಂಚ್ಕೊಂತ ಇದೀವಿ. ನೀವು ವಾಂಚ್ಕೊಳ್ಳಿ. ಸಂಡೇ ಫಸ್ಟ್ ಮಾಡ್ಕೊಂಡು ಆಮೇಲೆ ವಾಂಚ್ಕೊಳ್ಳಿ. ಎಲ್ಲ ತವರೋ ಎಲ್ಲ ಆಯ್ತು. ಅಕ್ಕ ಮನೆಗೆ ಬಂದಿದ್ದಾಯ್ತು. ಅಕ್ಕ ಮನೆ ಮುಗೀತೈತೆ. ನಂದು ಬಿರಿಯಾನಿ ಪ್ಯಾಕ್ ಮಾಡ್ತಾವಳೆ ಮನೆಗೆ, ರಾಕಿಗೆ ಅಂತ. ನೋಡಿ ನೋಡಿ ರಾಕ್ಲಿಗೆ ಊಟ ಕಟ್ತಾ ಇರ್ತೀವಿ. ನಮ್ದೆಲ್ಲ ಹೊಟ್ಟೆ ತುಂಬಿತ್ತ ಆಲ್ರೆಡಿ. ರಾಕಿಗೆ ಮಾತ್ರ ಬೇಕು. ಅದಕ್ಕೆ ರಾಕಿಗೆ ನೋಡಿ ಎಷ್ಟೊಂದು ಕಟ್ಟಿದ್ದಾರೆ. ಮನು ಬಾ ಮನು. ನೋಡಿ ಹಿಂಸದನ ಬಂದಾಯ್ತು ಬಿಡು. ವೇಸ್ಟ್ ಇನ್ನ ನೀನು ನೋಡೋದು ಆಟಾಡೋದು. ತಾವರೋ 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 ತಾವರ 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 ಸುಂದರ. ಓದ ಓದ ಓದ. ನಾನು ಓದ್ದೆ ಓದೆ. ಬಾಯ್ ಬಾಯ್ ಮೈನು. ಟಾಟಾ ಬಾಯ್ ಬಾಯ್.
ಮುಗೀತು ಸ್ಟವ್ ಅಕ್ಕನ ಜೊತೆನಾ ತಮ್ಮ ನೋಡಿ ನೋಡಿ ಹುಡ್ಗಿ ತರ ಮುಚ್ಕೊಂಡಿರೋದು ಅರಿಶಿನ ಶಾಸ್ತ್ರಕ್ಕೆ ಹುಡ್ಗನ್ ನೋಡ್ಬಾರ್ದು ಅಂತ ಮುಚ್ಕೊಳಲ್ವಾ ಹಂಗೆ ಅದೇ ಅಡ್ಜಸ್ಟ್ ಆಗುತ್ತೆ ಏನ್ ಮಾಡ ಬಾ ಮನು ನಾಚಿಕೆ ಜಾಸ್ತಿ ಬಾ ಫೈನಲಿ ವಿ ಆರ್ ಗೋಯಿಂಗ್ ಎಲ್ಲ ಕೆಲಸ ಮುಗೀತು ಬಂದಿದ್ದು ಮುಗೀತು ನೋಡ್ತಿದ್ದಾರೆ ಮತ್ತೆ ಬರ್ಲಿ ಯಾವಾಗೆಲ್ಲ ಸಿಕ್ತಾಗ ಇಬ್ರು ಸೇರ್ಕೊಂಡ್ ಮಾಡೋಣ ಮಾಡ್ತೀವಿ ಓಕೆ ನೆಕ್ಸ್ಟ್ ವಿಡಿಯೋ ಗಂಟ ವೇಟ್ ಮಾಡಿ ಬಾಯ್ ಬಾಯ್ ಬಂದು ನೋಡಿ ನೆಕ್ಸ್ಟ್ ವಿಡಿಯೋ ಸಿಕ್ಕಿದಾಗ ಮಾಡೋಣ ಬಾಯ್ ನೋಡ್ದಾ ಕಸ ಏನ್ ಬಂದಿದ್ದಾನಂತಾನೆ ಬಾಯ್ ಮೇಡಮ್ ಬಾಯ್ ಹೇಳು ಖಚಿತವಾಗ ಕಸ ಇರೋದ್ರ ಅದು ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಯಿಂದ ಹೊರಟ್ವಿ. ಮನೆಗೆ ಬರೋಣ ಲೇಟ್ ಆಗುತ್ತೆ ಅಂತ. ಸೊ ನಮ್ಮನ್ನ ಬಿಟ್ಬಿಟ್ಟು ಬರಕ್ಕೆ ಬಂದ್ರು. ನಂದು ಮತ್ತೆ ಅಮ್ಮ ಪಾಪು ಇಬ್ರು ಬಂದ್ರು. ಅಲ್ಲಿ ಹೇಳ್ತಿರೋದು ನೋಡಿ ನನಗೆ ಬೇಜಾರಾಯ್ತು. ಮತ್ತೆ ಅಲ್ಲಿಂದ ಟೈಮ್ ಆಗುತ್ತೆ ಅಂತ ಹೊರಟ್ವಿ. ನನ್ನ ಮಗನು ಬೇಜಾರಾದ ಅಲ್ಲಿಂದ ಮಲ್ಕೊಂಡೇ ಬಿಟ್ಟ ಪಾಪ. ಅವಳು ನೆನಪಲ್ಲೇ ಅವಳದ್ದು ಎಷ್ಟೊತ್ತಲೋ ಗೊತ್ತಿಲ್ಲ ನನ್ನ ಮಗಳು. ಓಕೆ ನನ್ನ ಮಗನಿಗೆ ಅಲ್ಲಿಂದ ಬಿಟ್ಟು ಹೋಗ್ಬೇಕಲ್ಲ ತಂಗಿ ಪಾಪುನ ಅಂತ ಹೇಳ್ಬಿಟ್ಟು ಬೇಜಾರ ಮಾಡ್ಕೊಂಡಿದ್ನು. ಪಾಪ ಅವಳು ಅವನ ನೆಪದಲ್ಲೇ ಮನೆಗೆ ಬರಕ್ಕೆ ನಾಯಿ ಬೇಕು ನಾಯಿ ನೋಡ್ಬೇಕು ಅಂತ ಅಳ್ತಿದ್ಲು. ನನ್ನ ಮಗಳು ಟೋಟಲಿ ಜೋರಾಗಿ ಅಳ್ತಿದ್ಲು. ಇಟ್ಸ್ ಓಕೆ ನೆಕ್ಸ್ಟ್ ಬರ್ತಾಳಲ್ವಾ ಅಂತ ಟೆನ್ಷನ್ ತಗೊಂಡಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇವತ್ತಿಂದು ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.